ಡಾಕ್ಟರ್ ರಾಜ್ ಸ್ಮಾರಕದ ಜಾಗದ ಬಗ್ಗೆ ಮಾತನಾಡಿ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ ನಟ ಚೇತನ್. ಸೊ ವಿವಾದದ ಬೆನ್ನಲ್ಲೇ ಪಬ್ಲಿಕ್ ಟಿವಿ ಜೊತೆ ನಟ ಚೇತನ್ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂತ ಚೇತನ್ ಅವರ ವರಸೆ. ನಾನು ನೀಡಿರುವ ಹೇಳಿಕೆಗೆ ಬದ್ಧ ಅಂತಾರೆ ಚೇತನ್. ಸರ್ಕಾರ ನೀಡಿರುವ ಜಾಗ, ಸರ್ಕಾರದ ನಿರ್ಧಾರವನ್ನು ವಿರೋಧಿಸ್ತೀನಿ. ನಾನು ವೋಟ್ ಬ್ಯಾಂಕ್ಗಾಗಿ ಸರ್ಕಾರ ಈ ರೀತಿ ಮಾಡಿದೆ. ಭಾವನಾತ್ಮಕವಾಗಿ ನೋಡಬೇಡಿ, ಈ ವಿಚಾರವನ್ನು ವಿಮರ್ಶಾತ್ಮಕವಾಗಿ ನೋಡಿ. ನಾನು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿ ಅಂತೆಲ್ಲ ಒಂದಷ್ಟು ಮಾತಾಡಿದ್ದಾರೆ. ಸಮರ್ಥನೆ ಕೊಡೋದಕ್ಕೆ ಹೋಗಿದ್ದಾರೆ. ನಮ್ಮ ಜೊತೆ ನಟ ಚೇತನ್ ಅಹಿಂಸಾ ಅವರಿದ್ದಾರೆ. ಸರ್ ನಮಸ್ತೆ. ಈಗ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಜಾಗದ ವಿಚಾರ ಈಗ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀರಾ. ಸೊ ಯಾವ ಕಾರಣಕ್ಕೆ ಈ ವಿಚಾರ ಬಂತು, ಏನು ಹೇಳ್ತೀರಾ? ನೋಡಿ, ಪ್ರತಿಯೊಂದು ವಿಚಾರಗಳು, ಸಮಾಜದಲ್ಲಿ ನಡೆಯೋ ವಿಚಾರಗಳು, ಸಮಾಜಕ್ಕೆ ಹೇಗೆ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಸಮಾಜದಲ್ಲಿ ಏನೇನು ಆಗಿದೆ, ಏನೇನು ಆಗತ್ತೆ, ಏನೇನು ಆಗಬಹುದು ಅನ್ನೋ ವಿಚಾರಗಳು ನಾನು ಪ್ರತಿದಿನವೂ 5-6 ಟ್ವೀಟ್ಗಳು ಹಾಕಿ ಅದನ್ನು ಚರ್ಚೆ ಮಾಡ್ತಾ ಇರ್ತೀನಿ. ಕೆಲವು ವಿಚಾರಗಳಿಗೆ ಜಾಸ್ತಿ ಒಂದು ರೀತಿ ಮೀಡಿಯಾ ಕುತೂಹಲ ಇರುತ್ತೆ, ಎಲ್ಲೋ ಒಂದು ಕಡೆ ಮೀಡಿಯಾ ಪ್ರಚಾರ ಸಿಗುತ್ತೆ. ಇಂಥದ್ದು ಬಹುತೇಕ ವಿಚಾರಗಳು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನಮಗೆ ಭೂಮಿ ವಿಚಾರ ಬಂದಾಗ ಅದು ಎಲ್ಲೇ ಇರ್ಬೋದು. ಅದು ಫಾಕ್ಸ್ಕಾನು 300 ಎಕರೆ ದೇವನಹಳ್ಳಿ ತೊಗೊಳ್ಳೋದಾಗಿರ್ಬೋದು, ಮತ್ತು ಜಿಂದಾಲು ಕೊಪ್ಪಳದಲ್ಲಿ ಆಗ್ತಿರೋ, ಇಲ್ಲಿ ಹೊಳಲ್ಕೆರೆದಲ್ಲಾಗಿರೋ ಮೈನಿಂಗ್ ಸಮಸ್ಯೆಗಳಾಗಿರ್ಬೋದು, ಇದೆಲ್ಲ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಈ ವಿಚಾರದಲ್ಲೂ ಕೂಡ ಇದು ರಾಜ್ಕುಮಾರ್ಗೆ ಸಂಬಂಧಪಟ್ಟಿದ್ದಲ್ಲ. ರಾಜ್ಕುಮಾರ್ ಅವರು, ಅವರ ಕೊಡುಗೆ, ಕಲಾ ಸೇವೆ, ಅವರ ಚಿತ್ರರಂಗದ ಕೊಡುಗೆ ನಾವೆಲ್ಲರೂ ಕೂಡ ಅಭಿಮಾನಿಗಳೇ. ಆದರೆ ರಾಜ್ಕುಮಾರ್ ಅವರು ಒಬ್ಬರೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರೋರು. ಭಾಳ ಜನ ಸಾಹಿತಿಗಳಿದ್ದಾರೆ, ಭಾಳ ಜನ ಹೋರಾಟಗಾರರು, ಚಳುವಳಿಗಾರರು ಇದ್ದಾರೆ, ಭಾಳ ಚಿಂತಕರು, ಮಾಧ್ಯಮದವರು ಇದ್ದಾರೆ, ನಮಗೆ ಅನೇಕರಿದ್ದಾರೆ, ಸಿನಿಮಾ ರಂಗದವರೆಗೂ ಇದ್ದಾರೆ, ಹೊರಗೂ ಇದ್ದಾರೆ. ನಾವು ಕೆಲವರಿಗೆ ಜಾಸ್ತಿ ಕೊಟ್ಬಿಟ್ಟು 2.5 ಎಕರೆ ಸಿಟಿ ಸೆಂಟ್ರಲ್ಲಿ ಕೊಟ್ಟಾಗ ಬೇರೆ ಎಲ್ಲರೂ ನಿರ್ಲಕ್ಷ್ಯ ಮಾಡಿದಾಗ ಏನಾಗುತ್ತೆ ಅಂದರೆ ರೀಪಲ್ ಎಫೆಕ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರ ಅಭಿಮಾನಿ ಸಂಘಗಳು ಕೂಡ ನಮಗೂ ಬೇಕು ಅಂತ ಶುರು ಮಾಡ್ತಾರೆ. ಇವರು ಕೊಟ್ಮೇಲೆ ಅವ್ರಿಗೂ ಕೊಡಬೇಕಾಗತ್ತೆ. ಅದು ಇನ್ನೂ ಬಗೆಹರಿಸಿಲ್ಲ. ಅಂಬರೀಷ್ ಅವ್ರದ್ದು ಬರುತ್ತೆ, ಆಮೇಲೆ ಎಷ್ಟು ಅಂತ ಕೊಡೋಕ್ಕಾಗುತ್ತೆ. ನಮ್ಮ ನಿರ್ದೇಶಕರು ಕೊಟ್ಟಿಲ್ಲ, ನಿರ್ಮಾಪಕರು ಕೊಟ್ಟಿಲ್ಲ, ಅದ್ರ ಜೊತೆ ಕುವೆಂಪು, ಶತಮಾನದ ಕವಿ ಕುವೆಂಪುರ್ಗೂ ಕೊಟ್ಟಿಲ್ಲ. ಸೊ ಈ ಥರದೆಲ್ಲ ಚರ್ಚೆಗಳು ನಮಗೆ ಉಂಟಾಗುತ್ತೆ. ಇದನ್ನು ನಾವು ಒಂದು ರೀತಿ ಸರ್ಕಾರ ಯಾವುದೇ ಯೋಜನೆ, ಇದು ಸರ್ಕಾರದ ಯೋಜನೆ ಬಗ್ಗೆ ನಿಜ ಹೇಳಬೇಕು ಅಂದರೆ, ರಾಜ್ಕುಮಾರ್ ಅವರು ಬದುಕಿದ್ದಾಗ ಅವ್ರು 2.5 ಎಕರೆ ಕೊಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಅವರೇ ಬೇಡ ಅಂದಿರೋರು. ಸೊ ಇದು ನಮಗೆ ದಿಸ್ ಈಸ್ ಅ ಲಾರ್ಜರ್ ಕ್ವಶನ್ ಆಫ್ ಗವರ್ಮೆಂಟ್ ಪಾಲಿಸಿ ಹೊರತು ಇದು ರಾಜ್ಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಿ. ಚೇತನ್ ಅವರ ಪೋಸ್ಟ್ ಇಂದ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಕರ್ನಾಟಕಕ್ಕೆ ಬೇಸರ ಆಗಿದೆ, ಹಾಗಾಗಿ ಬಹಿರಂಗವಾಗಿ ಕ್ಷಮೆಯಾಚನೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ರಾಜ್ಕುಮಾರ್ ಸಮಿತಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕ್ಷಮೆಯಾಚನೆಗೆ ತಾವು ತಯಾರಿದ್ದೀರಾ? ನಾನು ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಥವಾ ಏನಾದರೂ ಯಾರಿಗಾರು ಅವಹೇಳನ ಮಾಡಿದರೆ ಅದು ಕೂಡ ನಾನು ಕ್ಷಮೆ ಆಚರಣೆ ಮಾಡೋಕ್ಕೆ ನಾನು ಅದನ್ನು ಖಂಡಿತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಇದು ಒಂದು ಜಾಗೃತಿ ಮೂಡಿಸೋ ಪ್ರಶ್ನೆ. ಇದು ಭಾವನಾತ್ಮಕ ಅವ್ರಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನಾನು ಹೇಳಿರೋದು ತಪ್ಪಲ್ಲ. ಇದು ಇಡೀ ಕರ್ನಾಟಕಕ್ಕೆ ಎಲ್ಲೋ ಒಂದು ಕಡೆ ನೋವಾಗಿದೆ ಅಂತ ನಾನು ನಂಬೋನಲ್ಲ. ಇದು ಒಂದು ರೀತಿ ಅನೇಕರಿಗೆ ಇದು ಹೇಳಿದ್ರಲ್ಲಿ ಒಂದು ಸತ್ಯ ಇದೆ, ಇದು ಕೂಡ ನಾವು ಮೆಲ್ಕು ಹಾಕಬೇಕು, ಯೋಚನೆ ಮಾಡಬೇಕಂತ ಹೇಳಿರೋರು. ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಕಟ್ಟಿರೋರು ಮಾತ್ರ ರಾಜ್ಕುಮಾರ್ ಅಭಿಮಾನಿಗಳಲ್ಲ, ನಾವೆಲ್ಲರೂ ರಾಜ್ಕುಮಾರ್ ಅಭಿಮಾನಿಗಳೇ. ಆದರೆ ನಾವು ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ ಒಬ್ಬರೇ ಅಭಿಮಾನಿ ಅಲ್ಲ. ನಾವು ಕರ್ನಾಟಕದಲ್ಲಿ 20ನೇ ಶತಮಾನ 21ನೇ ಶತಮಾನ ಯಾರು ಕೊಡುಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಒಂದು ಅಭಿಮಾನಿಗಳೇ, ಅವರ ಅನುಯಾಯಿಗಳು. ಅವ್ರ ಕೆಲಸ ಪ್ರೊಫೆಸರ್ ಬಿ ಕೃಷ್ಣಪ್ಪ, MD ನಂಜುಂಡಸ್ವಾಮಿ, ಶತಮಾನದ ಕವಿ ಕುವೆಂಪು, ಲಂಕೇಶು, ತೇಜಸ್ವಿ, ಈ ಥರ ಅನೇಕರ ಒಂದು ರೀತಿಯ ಹೆಜ್ಜೆಗಳನ್ನು ನಾವು ಮುಂದುವರ್ಸೋದು ನಮ್ಮ ಉದ್ದೇಶ ಹೊರತು, ನಿಜ ಹೇಳಬೇಕಂದ್ರೆ ನಾನೊಬ್ಬ ಸಿನಿಮಾ ನಟನಾಗಿ ನಾನು ಆ ದಿನಗಳ ಸಿನಿಮಾದ ನನ್ನ ಕೊಡುಗೆ ಭಾಳ ಕಡಿಮೆ. ಆದರೆ ನನಗೆ ಆ ದಿನಗಳಂತ ಸಿನಿಮಾ ಚೇತನ್ ಅಂತ ಹೆಸರು ಬಂತು. ನಿಜವಾಗ್ಲೂ ಆ ಸಿನಿಮಾದ ಕೊಡುಗೆ ಮಾಡಿರೋ ನಿರ್ದೇಶಕರು, ಬರಹಗಾರರು, ನಿರ್ಮಾಪಕರಿಗೆ ಸಾಕಷ್ಟು ಗುರುತಾಗಲಿಲ್ಲ. ಅದು ಎಷ್ಟೋ ಸರಿ ಈ ಸಿನಿಮಾ ರಂಗದ ಒಂದು ರೀತಿಯ ವ್ಯವಸ್ಥೆ ಹಾಗೆ ಇದೆ. ಸೊ ಹಾಗಿದ್ದಾಗ ಸಿನಿಮಾ ನಟರ ಕೊಡುಗೆ ಏನೂ ಇಲ್ಲ ಅಂತ ಹೇಳ್ತಾ ಇಲ್ಲ, ಭಾಳ ಜನ ಕೊಡುಗೆ ಇದೆ, ಅದನ್ನು ನಾವು ಗುರುತಿಸಬೇಕು. ಸರ್, ಈಗ ದೇಶದಲ್ಲಿ ಸಾಕಷ್ಟು ಮಹನೀಯರ ಸ್ಮಾರಕಗಳಿದ್ದಾವೆ. ಬಿಕಾಸ್ ಮುಂದಿನ ಪೀಳಿಗೆಗೆ ಅಟ್ಲೀಸ್ಟ್ ಅವ್ರ ಬಗ್ಗೆ ಗೊತ್ತಾಗಲಿ ಅನ್ನುವಂತಹ ಉದ್ದೇಶದಿಂದಲೂ ಕೂಡ ಕಟ್ಟಿರ್ಬೋದು. ಹಾಗಾಗಿ ಬೇರೆ ಮಹನೀಯರ ಸ್ಮಾರಕವನ್ನು ಕೂಡ ತಾವು ಇದೇ ರೀತಿ ವಿರೋಧ ಮಾಡ್ತೀರಾ ಅಥವಾ ರಾಜ್ಕುಮಾರ್ ಅವರ ಮಾತ್ರನಾ? ನಾನು ರಾಜ್ಕುಮಾರ್ ಅವ್ರ ಸ್ಮಾರಕನ ವಿರೋಧ ಮಾಡ್ತಾ ಇಲ್ಲ. ನಾನು ಸರ್ಕಾರದ ಯೋಜನೆ ಎಷ್ಟು ಮಟ್ಟಿಗೆ ತಿಳುವಳಿಕೆಯಿಂದ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಕೂಡ ನಿಜ ಹೇಳಬೇಕು ಅಂದರೆ ಈ ಸ್ಟಾರ್ ಕಲ್ಚರು, ಈ ಒಂದು ರೀತಿ ನನ್ನ ಕಣ್ಣಲ್ಲಿ ನಾವೆಲ್ಲರೂ ಸರಿಸಮಾನರು. ಅದು ಸಿನಿಮಾ ಸ್ಟಾರ್ ಇರ್ಬೋದು, ಅದು ಗುಡಿಸದ ಬದುಕ್ತಿರೋ ವ್ಯಕ್ತಿ ಆಗಿರ್ಬೋದು, ಎಲ್ಲರೂ ಸಂವಿಧಾನದಲ್ಲಿ ಸರಿಸಮಾನರೇ. ಆ ಸರಿಸಮಾನದ ಗೌರವ ಕೊಡಬೇಕಾಗಿರೋದು, ಕಟ್ಟಬೇಕಾಗಿರೋ ಸಮಾಜ ನಮ್ಮದು. ಹಾಗಿದ್ದಾಗ ಒಂದೇ ವ್ಯಕ್ತಿಗೆ ಮಾತ್ರ ಪ್ರೈಮ್ ಕೊಟ್ಬಿಟ್ಟು ಬೇರೆ ಎಲ್ಲರೂ ಕೊಡದೇ ಇದ್ದಾಗ ಅದರಿಂದ ಪರಿಣಾಮಗಳಾಗತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಹೊರತು, ನಾನು ಸ್ಮಾರಕ ಅಂದರೆ ಕುವೆಂಪು ಅವ್ರಿಗೆ ಹೇಗೆ ಕುಪ್ಪಳ್ಳಿಲಿ ಕೊಟ್ಟಿದ್ದಾರೋ, ರಾಜ್ಕುಮಾರ್ ಗಾಜನೂರು ನಾನು ಕೂಡ ಮನೆ ವಿಸಿಟ್ ಮಾಡಿದ್ದೀನಿ, ಆ ಮನೆಯೂ ಕೂಡ ಭಾಳ ಚೆನ್ನಾಗೇ ಇದೆ. ಆ ಜಾಗದಲ್ಲಿ ಮಾಡಿದಿದ್ರೆ ಅದು ಕೂಡ ಭಾಳ ಅರ್ಥಗರ್ಭಿತವಾಗಿ ಇರುತ್ತೆ, ಇದ್ದಿತ್ತು. ಬಟ್ ಏನಾಗುತ್ತೆ ಅಂದರೆ ಈ ಸರ್ಕಾರಗಳು
ಯಾರು ರಾಮರಾಜ್ಯ ಕಟ್ತೀವಿ ಅಂತ ಹೇಳ್ತಿರೋ ಸರ್ಕಾರಗಳು ಮತ್ತು ಆ ರೀತಿ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿರೋರು, ಅವರ ಉದ್ದೇಶ ಏನಂದರೆ ಈ ಸಾವಿಂದ ಲಾಭ ಪಡಿಬೇಕು, ಒಂದು ರೀತಿ ಮತಗಳು ಪಡಿಬೇಕು ಅನ್ನೋ ರೀತಿಯಲ್ಲಿ ಅವ್ರ ಮುಂದಾಲೋಚನೆ ಇಲ್ಲದೆ ಎಷ್ಟು ಹೆಜ್ಜೆಗಳು ಈಗ ತೋರಿಸಾಗ ಅಲ್ಲಿ ನಿರಂತರವಾಗಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಬಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ, ಒಂದು ಹಂತದಲ್ಲಿ ದೇವಸ್ಥಾನ ಅಂತಾನೆ ನಂಬಿದವರು ಕೂಡ ಇದ್ದಾರೆ ಅವರ ಅಭಿಮಾನಿಗಳು. ಸೊ ಇಂತಹ ಸಂದರ್ಭದಲ್ಲಿ ತಮ್ಮ ಪೋಸ್ಟ್ ಅಪ್ರಸ್ತುತ ಅಂತ ಅನ್ನಿಸ್ತಾ ಇಲ್ವಾ ತಮಗೆ? ನನಗೆ ಎಲ್ಲ ಪೋಸ್ಟ್ಗಳು ಮುಖ್ಯ ಆಗುತ್ತೆ, ಯಾಕಂದರೆ ಸಮಾಜದ ವಿಚಾರಗಳು ನಾನು ಬರಿತೀನಿ. ಆದರೆ ಏನಾಗುತ್ತೆ ಅಂದರೆ ಕೆಲವು ಪೋಸ್ಟ್ಗಳು ಒಂದೊಂದು ಅದು ಮೀಡಿಯಾಗೆ ಭಾಳ ಕುತೂಹಲ ಮೂಡಿಸುತ್ತೆ. ಸೊ ಅದು ಒಂದು ರೀತಿ ಮೀಡಿಯಾಗೂ ಕೂಡ ಇದು ಒಂದು ರೀತಿ ನಮಗೆ ಎಲ್ಲೋ ಒಂದು ಕಡೆ ಈ ವಿಚಾರ ಹೇಳಬೇಕು ಅಂತ ನಮಗೆ ಎಲ್ಲ ವಿಚಾರ, ಕೊಪ್ಪಳದಲ್ಲೂ ಕೂಡ ಜಿಂದಾಲ್ ವಿಚಾರದಲ್ಲೂ ಸಮಸ್ಯೆ ಆದರೆ ಅದು ಕೂಡ ನಾವು ಹೋಗ್ತೀವಿ. ಎಲ್ಲೇ ಸಮಸ್ಯೆಗಳು, ಹೊಳಲ್ಕೆರೆಯಲ್ಲಿ ಮೈನಿಂಗ್ ವಿಚಾರ ಆದರೂ ನಾವು ಸಮಸ್ಯೆ, ಸಂಡೂರಿನಲ್ಲಿ ಅದು ಕೂಡ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಭೂಮಿ ವಿಚಾರ ಅಥವಾ ಯಾವುದೇ ವಿಚಾರ ಅದಕ್ಕೆ ಬಗೆಹರಿಸೋದು ನಮ್ಮ ಉದ್ದೇಶ. ಕೆಲವು ವಿಚಾರಗಳು ಜಾಸ್ತಿ ಪ್ರಚಾರ ಸಿಗುತ್ತೆ, ಎಷ್ಟೋ ವಿಚಾರಗಳು ನಿರ್ಲಕ್ಷ್ಯ ಆಗುತ್ತೆ. ಬಟ್ ನಾವೆಲ್ಲ ವಿಚಾರಗಳನ್ನ ಜನಕ್ಕೆ ಜಾಗೃತಿ ಮೂಡಿಸಿ ಒಂದು ಉತ್ತಮ ಕರ್ನಾಟಕ ಕಟ್ಟೋದು ನಮ್ಮ ಉದ್ದೇಶ. ಇಷ್ಟು ಚೇತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.